ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನಿವತ್ತು ಸುಲಭವಾದ ವಿಧಾನದಲ್ಲಿ ಅವಲಕ್ಕಿ ಶೇಂಗಾ ಕಪ್ ಬರ್ಫಿ ಮಾಡುವುದು ತೋರಿಸ್ತಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಏನೇನು ಪದಾರ್ಥಗಳು ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ, ಬನ್ನಿ. 1 ಬೌಲು ಬೆಲ್ಲ ಇಟ್ಕೊಂಡಿದ್ದೀನಿ, ಕುಟ್ಟಿಟ್ಟಿದ್ದೀನಿ. 1 ಬೌಲು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಹಾಗೆ 1 ಬೌಲು ತೆಳ್ಳನ ಅವಲಕ್ಕಿ, ಡೀಲಕ್ಸ್ ಅವಲಕ್ಕಿ ಅಂತೀವಲ್ಲ ಆ ಅವಲಕ್ಕಿ ಇಟ್ಟಿದ್ದೀನಿ. ನೋಡಿ, ಈ ಥರ ಅವಲಕ್ಕಿ ತಗೊಂಡ್ರೆ ಚೆನ್ನಾಗಾಗುತ್ತೆ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ 1 ಬೌಲ್ ಅವಲಕ್ಕಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣಂತೆ. ಡ್ರೈ ರೋಸ್ಟ್ ಮಾಡ್ಕೋಬೇಕು, ಗರಿ ಗರಿ ಅನ್ನೋ ಥರ ಮಾಡ್ಕೋಬೇಕು, ಕಪ್ಪಾಗಬಾರ್ದು. ಸಿಮ್ಮಲ್ಲಿ ಇಟ್ಕೋಬೇಕು. ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಆಗಿದೆ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಕೈಯಲ್ಲಿ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಗರಿ ಗರಿಯಾಗಿ ಪೀಸ್ ಆಗುತ್ತೆ, ಚೂರು ಆಗುತ್ತೆ. ಹೌದಾ? ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಟಿರೋ ಶೇಂಗಾ ಇದೆಯಲ್ವ, ಅದನ್ನು ಹಾಕ್ಕೊಂಬಿಟ್ಟು ರಫಾಗಿ ಪುಡಿ ಮಾಡ್ಕೋಬೇಕು. ತುಂಬ ಪುಡಿ ಮಾಡ್ಕೋಬಾರ್ದು. ಶೇಂಗಾನು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನೀಗ ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಈ ಥರ ಮಾಡ್ಕೊಳ್ಳಿ. ಅರ್ಧ ಶೇಂಗಾ, ಒಂದು ಸ್ವಲ್ಪ ಪುಡಿ, ಆ ಥರ ಉದ್ರಾಗಿ ಸದ್ಲ ಬದಲ ಮಾಡ್ಕೋಬೇಕು. ಇದನ್ನೆಲ್ಲ ಈಗ ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಟಿರೋ ಅವಲಕ್ಕಿ ಇದೆಯಲ್ವ, ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣಂತೆ. ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಗರಿಗರಿಯಾಗಿ ಹುರಿದಿದ್ದೀವಲ್ವ, ನುಣ್ಣಗೆ ಚೆನ್ನಾಗಾಗುತ್ತೆ ಪೌಡ್ರು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ, ಇದೇ ಥರನೇ ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ. ಇದನ್ನೆಲ್ಲ ಈಗ ಒಂದು ಸಣ್ಣ ಬೌಲಿಗೆ ಹಾಕ್ಕೋತೀನಿ. ತುಂಬ ಚೆನ್ನಾಗಾಗುತ್ತೆ ಇದು ಬರ್ಫಿ. ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ, ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ 1 ಬೌಲ್ ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗೋಕ್ಕೆ ಶುರುವಾದ ತಕ್ಷಣ ಬೆಲ್ಲ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ಕೊಂಬಿಡೋಣಂತೆ. ಬೆಲ್ಲ ಚೆನ್ನಾಗಿ ಕರಗಲಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೂ ಸಾಕು. ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ ಕರಗಿಬಿಟ್ರೆ ಆಮೇಲೆ ಸೋಸ್ಕೋಬೋದು. ನೋಡಿ, ಚೆನ್ನಾಗಿ ಈಗ ಕರಗಿದೆ. ಎಲ್ಲೂ ಬೆಲ್ಲದ ಹರಳು ಎಲ್ಲೂ ಉಳ್ಕೊಂಡಿಲ್ಲ. ಇದನ್ನೀಗ ಸೋಸ್ಕೊಂಬಿಡೋಣಂತೆ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಯಾಕೆ ಸೋಸ್ಕೊತೀವಿ ಅಂದರೆ ಆ ಕಡ್ಡಿ ಡಸ್ಟು ಎಲ್ಲ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ. ಆಮೇಲೆ ಮರಳಾಗಿರುತ್ತೆ, ತಿನ್ನಬೇಕಾದ್ರೆ ಬಾಯಿಗೆ ಬರುತ್ತೆ. ಅದಕ್ಕೋಸ್ಕರ ಬೆಲ್ಲ ಸೋಸ್ಕೊಂಬಿಟ್ಟು ಮತ್ತು ಅದೇ ಫ್ರೈ ಪ್ಯಾನಿಗೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಬಿಸಿ ಆಗಕ್ಕೆ ಬಿಟ್ಬಿಟ್ಟು ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ಲ ಶೇಂಗಾನ, ಅದನ್ನು ಫಸ್ಟ್ ಹಾಕ್ಕೊಂಬಿಡೋಣಂತೆ. ನಾವು ಯಾವುದೇ ರೀತಿ ಪಾಕ ಮಾಡ್ತಾಯಿಲ್ಲ. ಈಗ ಶೇಂಗಾ ಪುಡಿ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಕೈ ಆಡ್ಕೊಂಬಿಟ್ಟು ಅದಾದಮೇಲೆ ಈಗ ಅವಲಕ್ಕಿ ಪುಡಿ ಹಾಕ್ಕೊಂಬಿಡೋಣಂತೆ. ಒಂದು 2 ನಿಮಿಷ ಬಿಟ್ಕೊಂಬಿಡಿ. ಹಿಂಗೆ ಶೇಂಗಾ ಹಾಕಿ ಚೆನ್ನಾಗಿ ಕೈ ಆಡ್ಕೊಂಬಿಡಿ. ಎಲ್ಲ ಪದಾರ್ಥಗಳನ್ನು ಒಂದೊಂದು ಬೌಲು ಲೆಕ್ಕದಲ್ಲಿ ಹಾಕಿದ್ದೀನಿ. ಈಗ ಕುದೀತಾ ಇದೆ ನೋಡಿ. ಆವಾಗ ನಾವು ಅವಲಕ್ಕಿ ಪುಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ಕೊಳ್ಳೋಣಂತೆ. ಉಂಡೆ ಆಗದಂಗೆ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಉಂಡೆ ಏನಾಗೋದಿಲ್ಲ, ಆದ್ರೂ ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ಕೊತಾ ಇರಿ. ಇದಕ್ಕೂ ಏನು ಪಾಕ ಬರೋ ಅವಶ್ಯಕತೆ ಇಲ್ಲ. ಹಿಂಗೆ ಕೈ ಆಡ್ತಾ ಇದ್ದರೆ ಚೆನ್ನಾಗಿ ಗಟ್ಟಿಯಾಗುತ್ತೆ. ಇದೇ ಟೈಮಲ್ಲಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಏಲಕ್ಕಿ ಸುಲಿದು ಪುಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಸುತ್ತ ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷದೊಳಗೆಲ್ಲ ನಿಮಗೆ ಇದು ಬರ್ಫಿ ಆಗೇ ಹೋಗುತ್ತೆ. ತುಂಬ ಟೇಸ್ಟ್ ಇರುತ್ತೆ. ಮತ್ತು ತುಪ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕೋದು ಬೇಡ. ಒಂದೇ 1 ಸ್ಪೂನ್ ಅಷ್ಟೇ ನಾನು ತುಪ್ಪ ಹಾಕೋದು. ಅದು ಲಾಸ್ಟಿಗೆ ಹಾಕ್ತೀನಿ, ಇವಾಗಂತೂ ಹಾಕೋದೇ ಇಲ್ಲ. ಆ ಶೇಂಗದ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಆಗ್ತಾಯಿದೆ. ಹೌದಾ? ಈಗ ನಾನು ಮಾಡೋಕ್ಕೆ ಶುರು ಮಾಡಿ 8 ನಿಮಿಷ ಆಯಿತು. ಚೆನ್ನಾಗಿ ತಳ ಬಿಟ್ಕೊತಾ ಇದೆ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ತಳ ಯಾಕೆ ಬಿಟ್ಕೊಳ್ಳುತ್ತೆ ಅಂದರೆ ಶೇಂಗದ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ತುಂಬ ರುಚಿಯಾಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ಒಂದು 10 ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ನೀರಿನಂಶ ಎಲ್ಲ ಹೋಗಿ ಈಗ ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಒಂದು ಸಣ್ಣ ಬಾಣಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 10 ಗೋಡಂಬಿ, 10 ಬಾದಾಮಿ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿರೋದು ತುಪ್ಪಕ್ಕೆ ಹಾಕೋತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಹೌದಾ? ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ. ಈಗ ಆ ಶೇಂಗದ್ದು ಬರ್ಫಿ ಮಾಡಿಟ್ಟಿದ್ದೀವಲ್ವ, ಅದಕ್ಕೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣಂತೆ. ಹಿಂಗೆ ಹಾಕೋದ್ರಿಂದ ಮಧ್ಯಕ್ಕೆ ಬಾದಾಮಿ ಗೋಡಂಬಿ ಚೂರು ಸಿಗ್ತಾ ಇರುತ್ತೆ, ಮತ್ತು ಶೇಂಗದ್ದು ಸಿಗ್ತಾ ಇರುತ್ತೆ. ತುಂಬ ರುಚಿ ಇರುತ್ತಿದ್ದು. ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ. ತುಂಬ ಏನು ತುಪ್ಪನೂ ಹಾಕಲ್ಲಲ್ವ. ಅವಲಕ್ಕಿ, ಶೇಂಗಾ, ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ಹಾಕಿರ್ತೀವಲ್ವ, ಅದನ್ನು ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ಹಿಂಗೆ ನಾನು ಮುಟ್ಟಿ ತೋರಿಸಿದ್ದೀನಿ. ಈಗ ಕೈಗೆ ಅಂಟ್ಕೊತಾ ಇಲ್ಲ. ಉಂಡೆ ಮಾಡೋ ಅದಕ್ಕೆ ಬಂದರೆ ಸಾಕು. ನೋಡಿ, ಶೇಂಗದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತಲ್ವಾ. ಈಗ ಇದನ್ನು ಸ್ವಲ್ಪ ತಣ್ಣಗಾಗಿ ಬಿಟ್ಬಿಡೋಣಂತೆ. ತುಂಬ ತಣ್ಣಗಾಗೋದು ಬೇಡ. ಸ್ವಲ್ಪ ಬಿಸಿ ಇದ್ದಂಗೆ ನೀವು ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಮಾಡ್ಕೊಂಬಿಡ್ಬೋದು. ನಾನಿಲ್ಲಿ ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ. ನಿಮಗೆ 2 ಥರ ನಾನು ಮಾಡೋದು ತೋರಿಸ್ತೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಡಿ.
ನೀಟಾಗಿ ಬೆರಳು ಸಹಾಯದಿಂದ ಹಿಂಗೆ ಪ್ರೆಸ್ ಮಾಡ್ಕೊಂಬಿಟ್ಟು ಹಿಂಗೆ ತಿರುಗಿಸಿಟ್ಟು ಒಂದು ಸಲ ಮೇಲಿನ ಟ್ಯಾಪ್ ಮಾಡಿ ನೀಟಾಗಿ ಬಂದುಬಿಡುತ್ತೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು. ತಿನ್ನೋಕ್ಕೂ ಅಷ್ಟೇ ರುಚಿ ಇರುತ್ತೆ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇದು ಒಂಥರ ಆಯಿತು. ಇನ್ನೊಂದು ಥರ ತೋರಿಸ್ತಿದ್ದೀನಿ ನೋಡಿ. ನಾನು ಇಷ್ಟು ದಪ್ಪ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ. ಎರಡೂ ಅಂಗೈಯಲ್ಲಿ ಹಿಂಗೆ ಪ್ರೆಸ್ ಮಾಡಬೇಕು. ಕಟ್ಲೆಟ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಬರುತ್ತೆ, ಇದೂ ಚೆನ್ನಾಗಿ ಬರುತ್ತೆ, ಅದು ಚೆನ್ನಾಗಿ ಬರುತ್ತೆ. ಉಂಡೆನಾರು ಮಾಡ್ಕೋಬೋದು. ನಿಮಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. 10 ನಿಮಿಷಕ್ಕೆಲ್ಲ ಈ ಅವಲಕ್ಕಿ ಶೇಂಗಾ ಬರ್ಫಿ ರೆಡಿ ಆಗಿಬಿಡುತ್ತೆ. ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ಒಂದು 12 ಬರ್ಫಿ ಆಗಿದೆ ನೋಡಿ. ನೋಡಿ ಶೇಂಗಾ ಆಮೇಲೆ ಬಾದಾಮಿ ಗೋಡಂಬಿ ಎಲ್ಲ ಹೆಂಗೆ ಕಾಣಿಸ್ತಿದೆ ಅಲ್ವಾ. ಅದಕ್ಕೆ ನಾನು ಹೇಳಿದ್ದು ತೆರ್ತರಿಯಾಗಿ ಮಿಕ್ಸಿ ಹಾಕ್ಕೋಬೇಕು. ಈ ಥರ ಬಾಯಿಗೆ ಸಿಗ್ತಾಯಿದ್ರೆ ಇದು ಮಜಾನೇ ಬೇರೆ ಇರುತ್ತೆ. ತುಂಬ ನುಣ್ಣಗೆ ಮಾಡ್ಕೋಬೇಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ತಣ್ಣಗಾಗ್ತಾ ಆಗ್ತಾ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಅಂತೂ ತುಂಬ ರುಚಿಯಾಗುತ್ತೆ. ನಿಮಗೆಲ್ಲ ಈ ಬರ್ಫಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.